ಇವತ್ತೆಲ್ಲ ಮುಖಂಡರುಗಳು ಕೂಡ ಹಾಜರಿದ್ದಾರೆ. ನಿಮ್ಗೊಂದು ಕಾಪಿ ಕೊಟ್ಟಿದ್ದೀನಿ. ಇತ್ತೀಚಿನ ಮೂಢ ವಿಚಾರ ಏನು ಚರ್ಚೆ ಆಗ್ತಾ ಇದೆ, ಅದರಲ್ಲಿ ನಮ್ಮಲ್ಲೇ ಇದ್ದು ಈ ನಮಗೆ JDSಗೆ ಒಂದು ಶಾಪ. ನಮ್ಮ ಕಾರ್ಯಕರ್ತರ ಶ್ರಮ ನಮ್ಮಲ್ಲೇ ಇರ್ತಾರೆ, ಅಧಿಕಾರ ಪಡಿತಾರೆ, ಮತ್ತೆ ಆಸೆ ಆಮಿಷಗಳಿಗೆ ಪ್ರೇರಿತರಾಗ್ತಾರೆ, ಮತ್ತೆ ನಮ್ಮ ಪಾರ್ಟಿಯಿಂದ ಹೋಗಿ ನಮ್ಮ ನಾಯಕರನ್ನೇ ಮಾತನಾಡುವಂಥ ಕೆಲಸವನ್ನು ಮಾಡ್ತಾರೆ. ಇವತ್ತು ಅವ್ರಿಗೇನಾದರೂ ಒಂದು ವೇದಿಕೆ ಸಿಕ್ಕಿದ್ರೆ MLC ಅಂತೇಳಿ, ಅದು ನಮ್ಮ ಪಕ್ಷದಿಂದ. ನನ್ನ ನಾಯಕರಾದಂಥ ಕುಮಾರಣ್ಣರವ್ರ ಬಗ್ಗೆ ಮೊನ್ನೆ ಪಡೆದಿದ್ದಾರೆ. ಆಮೇಲೆ ಕುಮಾರಣ್ಣರವರ ಕುಟುಂಬದಲ್ಲಿ ಕೂಡ ಹೆಚ್ಚು ನಿವೇಶನಗಳನ್ನು ಪಡೆದಿದ್ದಾರೆ. ಕುಮಾರಣ್ಣವ್ರ ಹೆಸರಲ್ಲಾಗಲಿ, ನಿಖಿಲ್ ಅವ್ರ ಹೆಸರಲ್ಲಾಗಲಿ, ಅನಿತಮ್ಮನವ್ರ ಹೆಸರಲ್ಲಾಗಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಯಾವುದೇ ಕಮರ್ಷಿಯಲ್ ಅಥವಾ ರೆಸಿಡೆನ್ಷಿಯಲ್ ನಿವೇಶನ ಇಲ್ಲ. ಆದರೆ ಕುಮಾರಣ್ಣರವರು 16/1/1985 JP ನಗರದಲ್ಲಿ ಒಂದು ಇಂಡಸ್ಟ್ರಿಯಲ್ ಸೈಟ್ಗೆ ಅರ್ಜಿಯನ್ನು ಹಾಕಿದಂಥ ಸಂದರ್ಭದಲ್ಲಿ ಒಂದು ಇಂಡಸ್ಟ್ರಿಯಲ್ ನಿವೇಶನ ಅವ್ರಿಗೆ ಮಂಜೂರಾತಿ ಆಗುತ್ತೆ. ಹಣವನ್ನು ಕೂಡ ಕಟ್ತಾರೆ. ಇವತ್ತು ಅವ್ರು ಕಟ್ಟಿರ್ತಕ್ಕಂಥ ಹಣ ಪ್ರಾಧಿಕಾರದಲ್ಲಿ ಇದೆ. ಯಾವುದೇ ಪ್ರಭಾವ ಅವ್ರ ಮುಖ್ಯಮಂತ್ರಿ 2 ಬಾರಿ ಆದಾಗಲೂ ಕೂಡ ಆ ನಿವೇಶನವನ್ನು ತೆಗೆದುಕೋಬಹುದಿತ್ತು, ಬಟ್ ತೆಗೆದುಕೊಳ್ಳಿಲ್ಲ. ಈಗ ಒಂದು 6 ತಿಂಗಳು 8 ತಿಂಗಳಲ್ಲಿ ಒಂದು ಅರ್ಜಿ ಕೊಟ್ಟಿದ್ದಾರೆ. ನಾನು ಇಷ್ಟು ವರ್ಷ ಆಗಿದೆ ದುಡ್ಡು ಕಟ್ಟಿ ನಿವೇಶನ ಮಂಜೂರಾತಿ ಮಾಡಿದ್ದೀರಿ, ಅಲ್ಲಿ ಭೌತಿಕವಾಗಿ ಖಾಲಿ ಇಲ್ಲ, ಅದು ನನಗೆ ಬದಲಿ ನಿವೇಶನ ಕೊಡಿ ಅಂತ ಕೇಳಿದ್ದಾರೆ. ಇನ್ನೂ ಕೂಡ ಕೊಟ್ಟಿಲ್ಲ. ಈ ರಾಜ್ಯದ ಜನರನ್ನ ತಪ್ಪು ದಾರಿಗೆ ದಯಮಾಡಿ ಎಳೆಯುವಂತ ಕೆಲಸವನ್ನು ಮಾಡಬೇಡಿ. ಅದಕ್ಕೆ ನಿಮ್ಮ ಮೀಟಿಂಗ್ನಲ್ಲಿ ಆಗಿರ್ತಕ್ಕಂಥ ಸಬ್ಜೆಕ್ಟ್ ಏನಿಟ್ಟಿದ್ದಾರೆ ಅದನ್ನ ಪ್ರೊಸೀಡಿಂಗ್ಸ್ ಕೂಡ ನಿಮಗೆ ಕೊಟ್ಟಿದ್ದೀವಿ. ಕುಮಾರಣ್ಣರವರ ಹಣ ಪ್ರಾಧಿಕಾರದಲ್ಲಿದೆ 85ರಿಂದ, ಆದರೆ ನಿವೇಶನ ಮಾತ್ರ ಇಲ್ಲಿವರೆಗೂ ಅವ್ರಿಗೆ ಸ್ವಾಧೀನ ಕೊಟ್ಟಿಲ್ಲ. ಅದು ಇಂಡಸ್ಟ್ರಿಯಲ್ ಸೈಟ್ ಇದೆ. ಇವತ್ತೆಲ್ಲ ಮುಖಂಡರುಗಳು ಕೂಡ ಹಾಜರಿದ್ದಾರೆ. ನಿಮ್ಗೊಂದು ಕಾಪಿ ಕೊಟ್ಟಿದ್ದೀನಿ. ಇತ್ತೀಚಿನ ಮೂಢ ವಿಚಾರ ಏನು ಚರ್ಚೆ ಆಗ್ತಾ ಇದೆ, ಅದರಲ್ಲಿ ನಮ್ಮಲ್ಲೇ ಇದ್ದು ಈ ನಮಗೆ JDSಗೆ ಒಂದು ಶಾಪ. ನಮ್ಮ ಕಾರ್ಯಕರ್ತರ ಶ್ರಮ ನಮ್ಮಲ್ಲೇ ಇರ್ತಾರೆ, ಅಧಿಕಾರ ಪಡಿತಾರೆ, ಮತ್ತೆ ಆಸೆ ಆಮಿಷಗಳಿಗೆ ಪ್ರೇರಿತರಾಗ್ತಾರೆ, ಮತ್ತೆ ನಮ್ಮ ಪಾರ್ಟಿಯಿಂದ ಹೋಗಿ ನಮ್ಮ ನಾಯಕರನ್ನೇ ಮಾತನಾಡುವಂಥ ಕೆಲಸವನ್ನು ಮಾಡ್ತಾರೆ. ಇವತ್ತು ಅವ್ರಿಗೇನಾದರೂ ಒಂದು ವೇದಿಕೆ ಸಿಕ್ಕಿದ್ರೆ MLC ಅಂತೇಳಿ, ಅದು ನಮ್ಮ ಪಕ್ಷದಿಂದ. ನನ್ನ ನಾಯಕರಾದಂಥ ಕುಮಾರಣ್ಣರವ್ರ ಬಗ್ಗೆ ಮೊನ್ನೆ ಪಡೆದಿದ್ದಾರೆ.
ಆಮೇಲೆ ಕುಮಾರಣ್ಣರವರ ಕುಟುಂಬದಲ್ಲಿ ಕೂಡ ಹೆಚ್ಚು ನಿವೇಶನಗಳನ್ನು ಪಡೆದಿದ್ದಾರೆ. ಕುಮಾರಣ್ಣವ್ರ ಹೆಸರಲ್ಲಾಗಲಿ, ನಿಖಿಲ್ ಅವ್ರ ಹೆಸರಲ್ಲಾಗಲಿ, ಅನಿತಮ್ಮನವ್ರ ಹೆಸರಲ್ಲಾಗಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಯಾವುದೇ ಕಮರ್ಷಿಯಲ್ ಅಥವಾ ರೆಸಿಡೆನ್ಷಿಯಲ್ ನಿವೇಶನ ಇಲ್ಲ. ಆದರೆ ಕುಮಾರಣ್ಣರವರು 16/1/1985 ಜೆಪಿ ನಗರದಲ್ಲಿ ಒಂದು ಇಂಡಸ್ಟ್ರಿಯಲ್ ಸೈಟ್ಗೆ ಅರ್ಜಿಯನ್ನು ಹಾಕಿದಂಥ ಸಂದರ್ಭದಲ್ಲಿ ಒಂದು ಇಂಡಸ್ಟ್ರಿಯಲ್ ನಿವೇಶನ ಅವ್ರಿಗೆ ಮಂಜೂರಾತಿ ಆಗುತ್ತೆ. ಹಣವನ್ನು ಕೂಡ ಕಟ್ತಾರೆ. ಇವತ್ತು ಅವ್ರು ಕಟ್ಟಿರ್ತಕ್ಕಂಥ ಹಣ ಪ್ರಾಧಿಕಾರದಲ್ಲಿ ಇದೆ. ಯಾವುದೇ ಪ್ರಭಾವ ಅವ್ರ ಮುಖ್ಯಮಂತ್ರಿ 2 ಬಾರಿ ಆದಾಗಲೂ ಕೂಡ ಆ ನಿವೇಶನವನ್ನ ತೆಗೆದುಕೋಬಹುದಿತ್ತು, ಬಟ್ ತೆಗೆದುಕೊಳ್ಳಿಲ್ಲ. ಈಗ ಒಂದು 6 ತಿಂಗಳು 8 ತಿಂಗಳಲ್ಲಿ ಒಂದು ಅರ್ಜಿ ಕೊಟ್ಟಿದ್ದಾರೆ. ನಾನು ಇಷ್ಟು ವರ್ಷ ಆಗಿದೆ ದುಡ್ಡು ಕಟ್ಟಿ ನಿವೇಶನ ಮಂಜೂರಾತಿ ಮಾಡಿದ್ದೀರಿ, ಅಲ್ಲಿ ಭೌತಿಕವಾಗಿ ಖಾಲಿ ಇಲ್ಲ, ಅದು ನನಗೆ ಬದಲಿ ನಿವೇಶನ ಕೊಡಿ ಅಂತ ಕೇಳಿದ್ದಾರೆ. ಇನ್ನೂ ಕೂಡ ಕೊಟ್ಟಿಲ್ಲ. ಈ ರಾಜ್ಯದ ಜನರನ್ನ ತಪ್ಪು ದಾರಿಗೆ ದಯಮಾಡಿ ಎಳೆಯುವಂತ ಕೆಲಸವನ್ನು ಮಾಡಿಬಿಡಿ. ಅದಕ್ಕೆ ನಿಮ್ಮ ಮೀಟಿಂಗ್ನಲ್ಲಿ ಆಗಿರ್ತಕ್ಕಂಥ ಸಬ್ಜೆಕ್ಟ್ ಏನಿಟ್ಟಿದ್ದಾರೆ ಅದನ್ನ ಪ್ರೊಸೀಡಿಂಗ್ಸ್ ಕೂಡ ನಿಮಗೆ ಕೊಟ್ಟಿದ್ದೀವಿ. ಕುಮಾರಣ್ಣರವರ ಹಣ ಪ್ರಾಧಿಕಾರದಲ್ಲಿದೆ 85ರಿಂದ, ಆದರೆ ನಿವೇಶನ ಮಾತ್ರ ಇಲ್ಲಿವರೆಗೂ ಅವ್ರಿಗೆ ಸ್ವಾಧೀನ ಕೊಟ್ಟಿಲ್ಲ. ಅದು ಇಂಡಸ್ಟ್ರಿಯಲ್ ಸೈಟ್ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.